ವೀಕ್ಷಕರೇ ನಮಸ್ಕಾರ. ಪಲ್ಲವಿ ಪಯಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಳ್ಳಾರಿ ಎಂದರೆ ಬರೀ ಬಿಸಿಲಿನ ನಾಡಲ್ಲ, ಇದು ರಾಜಕೀಯದ ದಹನಕುಂಡವಾಗಿದೆ. ಕಳೆದ 1 ದಶಕದಿಂದ ಶಾಂತವಾಗಿದ್ದ ಗಣಿನಾಡು ಈಗ ಮತ್ತೆ ರಣರಂಗವಾಗಿದೆ. ಹೊಸ ವರ್ಷದ ಮೊದಲ ದಿನವೇ ಬಳ್ಳಾರಿಯಲ್ಲಿ ನಡೆದ ಆ ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ತೆಲುಗು ಸಿನಿಮಾದ ಆಕ್ಷನ್ ಸಿನಿಮಾಗಳನ್ನು ಮೀರಿಸುವಂತೆ ಅಲ್ಲಿ ಗುಂಡುಗಳು ಹಾರಿವೆ. ಕೇವಲ ಒಂದು ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಕಾಂಗ್ರೆಸ್ ಕಾರ್ಯಕರ್ತನೊಬ್ಬ ಬಲಿಯಾಗಿದ್ದಾನೆ. ಹಾಗಾದರೆ ಈ ಗಲಾಟೆಯ ಹಿಂದಿರೋ ಅಸಲಿ ನಾಯಕರು ಯಾರು? ಬಳ್ಳಾರಿಯಲ್ಲಿ ಮತ್ತೆ ರಕ್ತದ ರಾಜಕಾರಣ ಶುರುವಾಯ್ತಾ? ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವಿದರ ಕಂಪ್ಲೀಟ್ ಇತಿಹಾಸವನ್ನು ತಿಳಿಯೋಣ. ಜನವರಿ 1ರ ರಾತ್ರಿ ಬಳ್ಳಾರಿಯ ಪಾಲಿಗೆ ಕರಾಳ ರಾತ್ರಿಯಾಗಿತ್ತು. ನಗರದಲ್ಲಿ ಮಹರ್ಷಿ ವಾಲ್ಮೀಕಿ ಪ್ರತಿಮೆಯ ಉದ್ಘಾಟನೆ ಇತ್ತು. ಇಡೀ ನಗರ ಕಾಂಗ್ರೆಸ್ ಬ್ಯಾನರ್ಗಳಿಂದ ತುಂಬಿ ಹೋಗಿತ್ತು. ವಿವಾದ ಶುರುವಾಗಿದ್ದು ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂದೆ. ಶಾಸಕ ಭರತ್ ರೆಡ್ಡಿ ಆಪ್ತ ಸ್ನೇಹಿತ ಸತೀಶ್ ರೆಡ್ಡಿ ನೇತೃತ್ವದಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆಯ ರಸ್ತೆಗೆ ಅಡ್ಡಲಾಗಿ ಬೃಹತ್ ಬ್ಯಾನರ್ ಕಟ್ಟಲಾಗುತ್ತಿತ್ತು. ರೆಡ್ಡಿ ಅವರ ಸೆಕ್ಯೂರಿಟಿ ಗಾರ್ಡ್ಗಳು ಇದನ್ನು ತಡೆದಾಗ ಕೈ ಮೇಲಾಯಿಸುವ ಹಂತಕ್ಕೆ ಹೋಯಿತು. ಅಷ್ಟರಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅಲ್ಲಿಗೆ ಬಂದಿದ್ದರು. ಸತೀಶ್ ರೆಡ್ಡಿಯ ಗನ್ಮ್ಯಾನ್ಗಳು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಈ ಗೊಂದಲದಲ್ಲಿ ರಾಜಶೇಖರ್ ಎಂಬುವರಿಗೆ ಗುಂಡು ತಗುಲಿ ಅವರು ಪ್ರಾಣ ಬಿಟ್ಟಿದ್ದಾರೆ. ನೋಡಿ ವೀಕ್ಷಕರೇ, ಬಳ್ಳಾರಿಯಲ್ಲಿ ಬ್ಯಾನರ್ ಅಂದರೆ ಅದು ಬರೀ ಜಾಹೀರಾತಲ್ಲ, ಅದು ಪ್ರತಿಷ್ಠೆಯ ಸಂಕೇತವಾಗಿದೆ. ಒಂದೊಂದು ಬ್ಯಾನರ್ 50 ಮೀಟರ್ಗಿಂತ ಉದ್ದವಾಗಿರ್ತವೆ ಮತ್ತು ಜನರು ಓಡಾಡೋಕೆ ಜಾಗ ಇರುವುದಿಲ್ಲ. ರೆಡ್ಡಿ ಮನೆ ಮುಂದೆ ಬೇಕಂತಲೇ ಬ್ಯಾನರ್ ಹಾಕಿ ಅವರನ್ನು ಕೆಣಕುವ ಪ್ರಯತ್ನ ನಡೆದಿದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಬಳ್ಳಾರಿಯ ರಾಜಕೀಯವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನಾವು 1999ಕ್ಕೆ ಹೋಗಬೇಕು. ಸೋನಿಯಾ ಗಾಂಧಿ ವರ್ಸಸ್ ಸುಷ್ಮಾ ಸ್ವರಾಜ್ ಚುನಾವಣೆಯ ಬಳ್ಳಾರಿ ರಾಜಕೀಯದ ಟರ್ನಿಂಗ್ ಪಾಯಿಂಟ್ ಆಗಿತ್ತು. ಅಲ್ಲಿಂದಲೇ ರೆಡ್ಡಿ ರಾಮುಲು ಪರ್ವ ಶುರುವಾಗಿತ್ತು. ಗಣಿ ಹಗರಣದ ನಂತರ ಜೈಲು ಪಾಲಾಗಿದ್ದ ಜನಾರ್ದನ್ ರೆಡ್ಡಿ ಈಗ ಮತ್ತೆ ಬಳ್ಳಾರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಈ ಹಿಂದೆ ಬೇರೆಯವರ ನಡುವೆ ಇದ್ದ ಜಿದ್ದಾಜಿದ್ದಿ ಈಗ ರೆಡ್ಡಿ ವರ್ಸಸ್ ರೆಡ್ಡಿಯಾಗಿ ಮಾರ್ಪಟ್ಟಿದೆ. ಈ ಬಾರಿ ಜನಾರ್ದನ್ ರೆಡ್ಡಿಗೆ ಸೆಡ್ಡು ಹೊಡೆಯುವುದು ಯುವ ಶಾಸಕ ಭರತ್ ರೆಡ್ಡಿ. ಇವರು ಸಿದ್ದರಾಮಯ್ಯನವರ ಪರಮ ಆಪ್ತ ಸ್ನೇಹಿತರಾದ ಸೂರ್ಯನಾರಾಯಣ ರೆಡ್ಡಿ ಅವರ ಪುತ್ರ. ಭರತ್ ರೆಡ್ಡಿ ಆಂಧ್ರದ ರಾಯಲಸೀಮೆ ಸ್ಟೈಲ್ನಲ್ಲಿ ರಾಜಕೀಯ ಮಾಡಲು ಹೊರಟಿದ್ದಾರೆ ಎಂಬ ಮಾತುಗಳು ಇವೆ. ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಯನ್ನು ಹೇಗೆ ಒಂದು ಕಾಲಕ್ಕೆ ತಮ್ಮ ರಿಪಬ್ಲಿಕ್ ಮಾಡಿಕೊಂಡಿದ್ದಾರೋ ಭರತ್ ರೆಡ್ಡಿ ಟೀಮ್ ಅದನ್ನೇ ಮಾಡಲು ಹೊರಟಿದ್ದಾರೆ ಎಂಬ ಪ್ರಶ್ನೆ ಎದ್ದಿದೆ. ಈ ಘಟನೆಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಮುಜುಗರ ಉಂಟಾಗಿದೆ. ಏಕೆಂದರೆ ಭರತ್ ರೆಡ್ಡಿ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ವಿರುದ್ಧ ದೂರುಗಳು ದಾಖಲಾಗಿವೆ. ಆದರೆ ಜನರು ಏನು ಹೇಳುತ್ತಾರೆ? ರೆಡ್ಡಿ ಬಳ್ಳಾರಿಗೆ ಮಾಡಿದ ಅಭಿವೃದ್ಧಿಯನ್ನು ಜನ ಮರೆತಿಲ್ಲ. ರಾಜಕೀಯದಲ್ಲಿ ಲೂಟಿ ಮಾಡೋದು ಕಾಮನ್ ಅಂತ ಅಲ್ಲಿನ ಜನ ಅಂದುಕೊಂಡಿದ್ದಾರೆ. ಆದರೆ ಈ ರಕ್ತ ರಾಜಕಾರಣ ಜನಸಾಮಾನ್ಯರನ್ನು ಬಲಿ ತೆಗೆದುಕೊಳ್ಳುತ್ತಿದೆ. ಸ್ನೇಹಿತರೆ, ಬಳ್ಳಾರಿಯ ಈ ಸಂಘರ್ಷ ಇಲ್ಲಿಗೆ ಮುಗಿಯುವ ಲಕ್ಷಣ ಕಾಣುತ್ತಿಲ್ಲ. ಇದು 2ನೇ ಸುತ್ತಿನ ರಕ್ತ ರಾಜಕಾರಣದ ಆರಂಭ ಎನ್ನಬಹುದು. ಅಭಿವೃದ್ಧಿ ಹೆಸರಿನಲ್ಲಿ ನಡೆಯುವ ಈ ಪ್ರತಿಷ್ಠೆಯ ಹೋರಾಟಕ್ಕೆ ಇನ್ನಷ್ಟು ಜನ ಬಲಿಯಾಗಬೇಕಾಗುತ್ತೋ ಏನೋ ಗೊತ್ತಿಲ್ಲ. ನಿಮ್ಮ ಪ್ರಕಾರ ಬಳ್ಳಾರಿಯ ಈ ಪರಿಸ್ಥಿತಿಗೆ ಯಾರು ಕಾರಣ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.